ದುರ್ಭಗ ಮತ್ತು ಸುಭಗ ಈ ಶಬ್ದದ ಅರ್ಥಗಳನ್ನು ಗಮನಿಸೋಣ. ಹಾಗೆ ಮಹಾಭಾಗ ಅನ್ನೋ ಶಬ್ದದ ಅರ್ಥವನ್ನು ಕೂಡ ಇಲ್ಲಿ ಗಮನಿಸೋಣ. ಭಗ ಅಂದ್ರೂ ಭಾಗ ಅಂದ್ರೂ ಒಂದೇ ಅರ್ಥ, ಹೆಚ್ಚು ಕಡಿಮೆ. ದುರ್ಭಗ ಅಂದ್ರೆ ದುಷ್ಟಂ, ದುಷ್ಟ ಭಗ ಯಶಸ್ಸಃ ದುರ್ಭಗ ಅಂತ ಹೀಗೆ ಅದರದ್ದು ನಿಷ್ಪತ್ತಿ ಆಗ್ತದೆ. ಅಥವಾ ದುಸ್ಥಿತಂ ಭಗಂ, ನಾನು ಭಗ ಅಂತ ಹೇಳಿದೆ, ಭಗಂ ಅಂತ ಅದನ್ನ ತಿಳ್ಕೋಬಹುದು. ಹೀಗೆ ದುಷ್ಟಂ ಭಗಂ ಯಶಸ್ಸಃ ದುರ್ಭಗ. ಸುಭಗೆ ಅಂತ ಕೆಲವು ಕಡೆ ಸಂಬೋಧನೆ ಮಾಡ್ತಿರ್ತಾರೆ. ಅಲ್ಲೂ ಕೂಡ ಸುಸ್ಥಿತಂ ಭಗಂ ಯಶಸ್ಸಃ ಸುಭಗ, ಅಥವಾ ಸ್ತ್ರೀಲಿಂಗದಲ್ಲಾದ್ರೆ ಸುಭಗೆ ಅಂತ ಅದನ್ನ ಅನ್ವಯ ಮಾಡ್ಕೋಬಹುದು. ಹೀಗೆ ಭಗ ಅಂದ್ರೆ ಐಶ್ವರ್ಯ ಅಂತ ಅರ್ಥ. ಇದನ್ನೇ ಕೆಲವು ಕಡೆ ಭಾಗ ಅಂತನೂ ಹೀಗೆ ಪ್ರಯೋಗ ಮಾಡ್ತಿರ್ತಾರೆ. ಅಲ್ಲಿ ಮಹಾನ್ ಭಾಗ ಯಶಸ್ಸಃ ಮಹಾಭಾಗ ಅಂತ ಹೀಗೆ ಅದರ ಅರ್ಥ. ಭಗ ಅಂದ್ರು ಭಾಗ ಅಂದ್ರು ಅರ್ಥ ಒಂದೇ, ಪ್ರತ್ಯಯಗಳು ಮಾತ್ರ ಬೇರೆ ಬೇರೆ ಅಷ್ಟೆ. ಹೀಗೆ ಸುಭಗೆ, ಸುಭಗ ದುರ್ಭಗ ಅಂತ ಅನ್ನೋದು ವಿಶೇಷ ನಿಗ್ರಹ. ಸ್ತ್ರೀಗೂ ಆಗ್ಬೋದು, ಪುರುಷನಿಗೂ ಅದು ಆಗ್ಬಹುದು. ಅದೃಷ್ಟಶಾಲಿ, ಒಳ್ಳೆ ಅದೃಷ್ಟವುಳ್ಳವನು, ಹಾಗೆ ಒಳ್ಳೆ ಸಂಪತ್ತುಳ್ಳವನು ಅಂತ ಹೀಗೆಲ್ಲ ಆ ದೃಷ್ಟಿಯಿಂದ ಅದಕ್ಕೆ ಅರ್ಥ ಬರ್ತದೆ. ಭಗ ಶಬ್ದ ಪುಲ್ಲಿಂಗದಲ್ಲೂ ಸ್ತ್ರೀಲಿಂಗದಲ್ಲೂ ಎರಡೂ ಅರ್ಥದಲ್ಲೂ ಇದೆ. ಅದಕ್ಕೆ ಅದೃಷ್ಟ, ಐಶ್ವರ್ಯ, ತಪಸ್ಸು, ಕಾಂತಿ ಹೀಗೆಲ್ಲ ಅನೇಕ ಅರ್ಥಗಳಿವೆ. ಸಾಮಾನ್ಯವಾಗಿ ಎಲ್ಲ ಅರ್ಥಗಳಲ್ಲೂ ಎರಡೂ ಶಬ್ದಗಳು ಇವೆ. ಆದರೂ ಮೇದಿನಿ ಕೋಶಕಾರದ ಪ್ರಕಾರ ಭಗಂ ಶ್ರೀ ಯೋನಿ ವೀರ್ಯ ಇಚ್ಛಾ ಜ್ಞಾನ ವೈರಾಗ್ಯ ಕೀರ್ತಿಷು ಮಹಾತ್ಮ್ಯ ಐಶ್ವರ್ಯ ಯತ್ನೇಶು ಧರ್ಮೇ ಮೋಕ್ಷೇ ಚ ನಾ ರವೌ ಅಂತ ಹೀಗೆ ಅವ್ರದ್ದು ಕೋಶ ಇದೆ. ಅದರಿಂದ ಸೂರ್ಯ ಎಂಬ ಅರ್ಥದಲ್ಲಿ ಅದು ಪುಲ್ಲಿಂಗ, ಉಳಿದೆಲ್ಲ ಅರ್ಥಗಳಲ್ಲಿಯೂ ಅದು ನಪುಂಸಕಲಿಂಗ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಆದ್ರಿಂದ ಪ್ರಾಯ ಇದನ್ನು ನಾವು ಸ್ವೀಕಾರ ಮಾಡೋದು ಸ್ವಲ್ಪ ಕಷ್ಟ. ಇಲ್ಲಿ ಅಂತೂ ಸೂರ್ಯ, ಚಂದ್ರ ಇತ್ಯಾದಿ ಅರ್ಥಗಳನ್ನು ಹೊರತುಪಡಿಸೋಣ. ಹಾಗೆ ಉಪಸ್ಥಾನ ಶಬ್ದವನ್ನು ಹೊರತುಪಡಿಸೋಣ. ಸಾಮಾನ್ಯವಾಗಿ ನಮ್ಗೆ ಇದನ್ನು ಇಲ್ಲಿ ದುರ್ಭಗ ಸುಭಗ ಅಂತ ಎಲ್ಲಿಯಾದ್ರೂ ಪ್ರಯೋಗ ಮಾಡಿದ್ರೆ ಇಲ್ಲೆಲ್ಲ ಕಡೆನೂ ಕೂಡ ಐಶ್ವರ್ಯ, ಅದೃಷ್ಟ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಿರ್ತಾರೆ. ಯಾವುದೋ ಕೆಲವು ಕಡೆ ಭಗಂಧರ ಮೊದಲಾದ ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಮಾತ್ರ ಅಲ್ಲಿ ನಿರ್ದಿಷ್ಟವಾಗಿ ಉಪಸ್ಥ ಅನ್ನೋ ಅಭಿಪ್ರಾಯ ಇರ್ತದೆ. ಸಾಮಾನ್ಯ ವ್ಯವಹಾರದಲ್ಲಿ ನಾವು ಯಾರನ್ನಾದ್ರೂ ಸಂಬೋಧನೆ ಮಾಡುವುದು, ಯಾರನ್ನಾದ್ರೂ ಬೈಯೋದಿದ್ರೆ ಸುಭಗ ದುರ್ಭಗ ಅಂತ ಹೇಳಿದಾಗೆಲ್ಲ ಅಲ್ಲೆಲ್ಲ ಈ ಅದೃಷ್ಟ, ಪ್ರಯತ್ನ, ಅವರ ವೈಭವ ಈ ಅರ್ಥ ಮಾತ್ರ ಇರ್ತದೆ. ಅದರಿಂದ ಅದು ಎರಡೂ ಲಿಂಗಗಳಲ್ಲೂ ಕೂಡ ಇದೆ ಅಂತ ನಾವು ತಿಳ್ಕೋಬಹುದು. ಇದೇ ಶಬ್ದವೇ ಮತ್ತೆ ಭಾಗ ಅಂತನೂ ಇನ್ನೊಂದು ರೂಪವನ್ನು ಪಡ್ಕೊಂಡಿದೆ. ಮಹಾಭಾಗ ಅಂತ ಅದನ್ನ ಹೇಳ್ತಾರೆ. ಸುಭಾಗ ಅನ್ನೋ ಶಬ್ದನ ಏನು ಕೇಳಲಿಲ್ಲ, ಆದರೂ ಮಹಾಭಾಗ ಅನ್ನೋ ಶಬ್ದವನ್ನ ಎಲ್ಲ ಕಡೆ ಕೇಳಿದೀವಿ. ಮಹಾಭಾಗೆ ಅಂತ ಸ್ತ್ರೀಗೂ ಕೂಡ ಆ ಥರ ಹೇಳ್ತಾರೆ. ಅದು ಘನ್ಯ ಪ್ರತ್ಯಯ ಆದ್ರಿಂದ ಅದು ಮಾತ್ರ ಯಾವತ್ತು ಪುಲ್ಲಿಂಗದಲ್ಲೇ ಆಗಬೇಕು. ಅದಕ್ಕೆ ಭಾಗ್ಯ ಅಂತ ಹೀಗದ್ರ ಅರ್ಥ. ಇದು ಭಗ ಮತ್ತು ಭಾಗ ಶಬ್ದಗಳ ಬಗ್ಗೆ ಎಷ್ಟು ಜಿಜ್ಞಾಸೆ. ಭಗ ಶಬ್ದದ ಬಗ್ಗೆ ಅದರ ಲಿಂಗ ಅಷ್ಟು ಸ್ಪಷ್ಟವಾಗಿ ತೀರ್ಮಾನ ಆಗೋದಿಲ್ಲ ಅಂತ ಹೇಳಿದೆ ನಾನು. ಮೇದಿನಿ ಕೋಶಕಾರದ ಪ್ರಕಾರ ಸೂರ್ಯ ಎಂಬ ಅರ್ಥದಲ್ಲಿ ಪುಲ್ಲಿಂಗ, ಉಳಿದೆಲ್ಲ ಅರ್ಥಗಳಲ್ಲಿ ನಪುಂಸಕಲಿಂಗ. ವೈಜಯಂತಿ ಕೋಶ, ನಾನಾರ್ಥ ರತ್ನಮಾಲಾ ಕೋಶ ಅದರಲ್ಲೆಲ್ಲ ಯೋನಿ ಎಂಬ ಅರ್ಥದಲ್ಲಿ ಮಾತ್ರ ನಪುಂಸಕಲಿಂಗ, ಉಳಿದೆಲ್ಲ ಅರ್ಥದಲ್ಲಿ ಪುಲ್ಲಿಂಗ ಅಂತ ಅಲ್ಲಿ ಕೇಳಿ ಬರ್ತದೆ. ಭಗಃ ಶ್ರೀ ಕಾಮ ಮಾಹಾತ್ಮ್ಯ ಯತ್ನ ಐಶ್ವರ್ಯ ಮುಕ್ತಿಷು ಇಚ್ಛಾ ವೀರ್ಯ ತಪಃಕೀರ್ತಿ ವೈರಾಗ್ಯ ಜ್ಞಾನ ಕಾಂತಿಷು ಯೋನೌತು ಸ್ಯಾತ್ ಭಗಂ ಕ್ಲೀಬೆ. ಯೋನಿ ಎಂಬ ಅರ್ಥದಲ್ಲಿ ಮಾತ್ರ ಅದು ಕ್ಲೀಬದಲ್ಲಿದೆ ಅಂತಿದೆ ನಾನಾರ್ಥ ರತ್ನಮಾಲ. ಭಗಂ ಯೋನ್ಯಾಂ, ಇನ್ನು ವೈಜಯಂತಿದಲ್ಲಿ ಭಗಂ ಅಂತ ನಪುಂಸಕಲಿಂಗ ಯೋನಿ ಎಂಬ ಅರ್ಥದಲ್ಲಿ, ಭಗ ಅಂತ ಪುಲ್ಲಿಂಗ ಯತ್ನ ಎಂಬ ಅರ್ಥದಲ್ಲಿ, ಹಾಗೆ ಯಶಸ್ಸು, ವೀರ್ಯ, ಅರ್ಕ, ಭೂತಿ, ಕಾಂತಿ ಇತ್ಯಾದಿ ಅರ್ಥಗಳಲ್ಲಿ ಅಂತ ಕಂಡು ಬರ್ತದೆ. ಹೀಗೆ ಅದರ ಲಿಂಗದ ಬಗ್ಗೆ ಹೀಗೊಂದು ಭಿನ್ನಾಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಆದರೂ ಸಾಮಾನ್ಯವಾಗಿ ನಾವು ಎಲ್ಲ ಅರ್ಥಗಳಲ್ಲೂ ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಅಂತ ಹೀಗೆ ತಿಳ್ಕೊಂಡ್ರೆ, ಹಾಗೆ ವಿಗ್ರಹ ಮಾಡಿದ್ರೆ ಅದರಿಂದ ಏನು ಬಾಧಕ ಇಲ್ಲ ಅಂತ ತಿಳ್ಕೋಬಹುದು.
ಇಲ್ಲಿ ನಾವು ದುರ್ಭಗ ಅನ್ನೋ ಶಬ್ದವನ್ನು ನೋಡಿದ್ದು ಭಾಗವತದ 3ನೇ ಸ್ಕಂದ 2ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ. ಮತ್ತು ಅನೇಕ ಕಡೆ ಸುಭಗ ದುರ್ಭಗ ಅನ್ನೋದೆಲ್ಲ ಹೀಗೆ ಬಂದೇ ಇದೆ.